ಆಬ್ಜೆಕ್ಟ್ ಅಂದರೆ ಏನು? ಆಬ್ಜೆಕ್ಟ್ ಅಂದರೆ ಏನಂತೇಳಿ ಗೊತ್ತಾಗಬೇಕಲ್ಲ ನಮಗೆ, ಹೌದಾ? ಆಬ್ಜೆಕ್ಟ್ ಅಂದರೆ ಏನು? ಆಬ್ಜೆಕ್ಟ್ ಅಂದ್ರೆ ನಾವೇನಂತ ಕರಿತೀವಿ ಅಂದ್ರೆ ಅದು ರಿಸೀವರ್ ಆಗಿ ಕೆಲಸ ಮಾಡ್ತದೆ ರೀ. ರಿಸೀವರ್ ಅಂದರೆ ಏನು ರೀ? ಒಂದು ಕ್ರಿಯೆಯನ್ನು ಸ್ವೀಕಾರ ಮಾಡುವಂಥ ವ್ಯಕ್ತಿ ಅಥವಾ ವಸ್ತುವಿಗೆ ನಾವೇನಂತೇಳಿ ಕರಿತೀವಿ? ರಿಸೀವರ್ ಅಥವಾ ಆಬ್ಜೆಕ್ಟ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಅದೇ ಎಕ್ಸಾಂಪಲ್ ನೋಡ್ರಿ, ರವಿ ಪ್ಲೇಸ್ ವಾಟ್. ನೋಡ್ರಿ, ಹೂ ಅಂತೇಳಿ ಇತ್ತು, ಅದಕ್ಕೆ ಏನು ಬಂತು? ನಮ್ಮದು ಸಬ್ಜೆಕ್ಟ್ ಆಗಿ ಬಂತು. ರವಿ ಪ್ಲೇಸ್ ವಾಟ್ ಇದೇನಿದು? ಏನೈತ್ರಿ? ಆಬ್ಜೆಕ್ಟ್ ಆಯಿತು, ರಿಸೀವರ್ ಆಯ್ತಾ? ರಿಸೀವ್ ಮಾಡ್ತಾ ಇದೆ ಅದು. ಇದಾಗುತ್ತೆ ನಿಮ್ಗೆ. ಇನ್ನೊಂದು ಬೇಕಾದ್ರೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಏನಂದ್ರೆ ರಾಮ್ ಕಾಲ್ಸ್ ಸೀತಾ. ಇದೇನಿದು? ಎಕ್ಸಾಂಪಲ್ ರೀ. ಇದೇನಿದು? ಎಕ್ಸಾಂಪಲ್. ನೋಡಿರಿ, ಈ ಎಕ್ಸಾಂಪಲ್ ಒಳಗೆ ಈಗ ಈ ಎಕ್ಸಾಂಪಲ್ ಒಳಗೆ ನೀವು ಹೇಳ್ರಿ, ಇದ್ರೊಳಗೆ ಸಬ್ಜೆಕ್ಟು ಯಾರು ರೀ, ಆಬ್ಜೆಕ್ಟ್ ಯಾರು ಅಂತೇಳಿ. ನೋಡಿ, ಒಂದು ಸೆಂಟೆನ್ಸ್ ಆಗಬೇಕಾದ್ರೆ ನಿಮ್ಗೆ ಹೇಳ್ಬಿಡ್ತೀನಿ ನೋಡಿರಿ, ಒಂದು ಸಬ್ಜೆಕ್ಟ್ ಇರಬೇಕು, ಒಂದು ವರ್ಬ್ ಇರ್ಬೇಕು ರೀ, ಹೌದಾ? ಇನ್ನೊಂದು ಆಬ್ಜೆಕ್ಟ್ ಇರ್ಬೇಕು ರೀ. ನೋಡಿರಿ, ಇದೇ ಪ್ಯಾಟರ್ನ್ ರೀ. ಸಬ್ಜೆಕ್ಟ್ ಆಗಬೇಕಾಗಿತ್ತು ಇಂಗ್ಲೀಷ್ ಒಳಗಂದ್ರೆ ಅದೇನಂದ್ರೆ ಒಂದು ಸಬ್ಜೆಕ್ಟು, ಒಂದು ವರ್ಬು, ಇನ್ನೊಂದು ಆಬ್ಜೆಕ್ಟ್ ಇರಲೇಬೇಕು ರೀ. ಆಬ್ಜೆಕ್ಟು ಈ ಪ್ಯಾಟರ್ನ್ ಒಳಗೆ ಏನಾಗ್ತದೆ? ಮೋಸ್ಟ್ ಆಫ್ ದಿ ಟೈಮ್ ಸಬ್ಜೆಕ್ಟ್ ಸೆಂಟೆನ್ಸಸ್ಸು ಆಗ್ತಾವೆ ರೀ. ಈ ಪ್ಯಾಟರ್ನ್ ಒಳಗನ ಏನಾಗ್ತದೆ? ಮೋಸ್ಟ್ ಆಫ್ ದಿ ಟೈಮ್ ಇದೇನಿದು? ಪ್ಯಾಟರ್ನ್ ಆಫ್ ದಿ ಸೆಂಟೆನ್ಸ್. ಇದು ಪ್ಯಾಟರ್ನ್ ಆಫ್ ಸೆಂಟೆನ್ಸ್. ಇದೇನಿದು? ಪ್ಯಾಟರ್ನ್ ಆಫ್ ಸೆಂಟೆನ್ಸ್ ರೀ. ಪ್ಯಾಟರ್ನ್ ಆಫ್ ಸೆಂಟೆನ್ಸು ಏನು ಪ್ಯಾಟರ್ನ್ ರೀ? ಸಬ್ಜೆಕ್ಟು, ವರ್ಬು, ಆಬ್ಜೆಕ್ಟು. ಸೊ ಸಬ್ಜೆಕ್ಟ್ ಆಗಬೇಕಾದ್ರೆ ಏನಿರಬೇಕು? ಅದು ಯಾವ ಕ್ವಶ್ನಿಗೆ ಆನ್ಸರ್ ಮಾಡಬೇಕಂದ್ರೆ ಹೂ. ಏನು ಮಾಡಬೇಕದು? ಹೂ ಅನ್ನೋ ಕ್ವಶ್ನಿಗೆ ಯಾರು ಆನ್ಸರ್ ಮಾಡ್ತಾರಲ್ಲ ಅದು ಸಬ್ಜೆಕ್ಟ್ ಆಗ್ತದೆ, ಹೌದಾ? ನೆಕ್ಸ್ಟು ಆಬ್ಜೆಕ್ಟು, ಮೋಸ್ಟ್ ಆಫ್ ದಿ ಟೈಮು ವಾಟ್. ಆಗ್ತದೆ ವಾಟ್, ಹೌದಾ? ಈ ಕ್ವಶ್ನಿಗೆ ಏನು ಮಾಡ್ತದೆ? ಅದು ಆನ್ಸರ್ ಮಾಡಿದ್ರೆ ಆಬ್ಜೆಕ್ಟ್ ಆಗ್ತದೆ ನೋಡಿರಿ. ಫಾರ್ ಎಕ್ಸಾಂಪಲ್, ಹೂ ಕಾಲ್ ಸೀತಾ. ಇಲ್ಲಿ ಯಾರು ಕಾಲ್ ಮಾಡೋಂಥ ಕೆಲಸ ಮಾಡಾಕತ್ತಾರೆ ರೀ? ರಾಮ್. ಅವೇನದ? ಸಬ್ಜೆಕ್ಟ್ ಅದ. ಇಲ್ಲಿ ಈ ಸೆಂಟೆನ್ಸ್ ಒಳಗೆ ಈ ಸೆಂಟೆನ್ಸ್ ಒಳಗೆ ನಮಗೆ ಸಬ್ಜೆಕ್ಟ್ ಆಗಿ ಯಾರು ಸಿಕ್ಕ ಅಂದ್ರೆ ಯಾರು ಹೇಳ್ರಿ? ನಮಗೆ ಈ ಸೆಂಟೆನ್ಸ್ ಒಳಗೆ ಸಬ್ಜೆಕ್ಟ್ ಆಗಿ ಯಾರು ಸಿಕ್ಕಪ್ಪ ಅಂದ್ರೆ ರಾಮ ಸಿಕ್ಕ. ಇಲ್ಲಿ ಏನು ಸಿಕ್ಕ್ರಿ? ರಾಮ್ ಏನಾದಲ್ಲಿ ಸಬ್ಜೆಕ್ಟ್ ಅದ, ಹೌದಾ? ಹಾಗಾದರೆ ನೆಕ್ಸ್ಟು ಬರುವಂಥದ್ದು ಯಾವ್ದು ರೀ? ಆಬ್ಜೆಕ್ಟು. ಯಾರು ರೀ? ಸೀತಾ, ಹೌದಾ? ಇವೆರಡು ನಾವು ಹೋದವಿಲ್ಲ. ನಾವು ಏನಾಗ್ತದ? ಅದು ಸಬ್ಜೆಕ್ಟು ಆಗ್ತದೆ, ಆಬ್ಜೆಕ್ಟ್ ಆಗ್ತದೆ ಅಂತೇಳಿ ನಾವು ನೋಡಿದ್ದೀವಿ ಇಲ್ಲಿ, ಹೌದಾ? ಹಾಗಾದರೆ ನೋಡಿರಿ, ಇಲ್ಲಿ ನಾವು ಅಥವಾ ಒಂದು ನಾವು ನಮ್ದು ಏನಾಗ್ತಾಯಿದೆ? ಒಂದು ಸಬ್ಜೆಕ್ಟ್ ಆಗ್ತಾಯಿದೆ, ಒಂದು ಆಬ್ಜೆಕ್ಟ್ ಆಗ್ತಾಯಿದೆ. ಇದೇ ಸೆಂಟೆನ್ಸ್ ನಾನು ಉಲ್ಟಾ ಮಾಡಿ ಬರಿಬೋದು. ಅವಾಗ ಸೀತಾ ಏನಾಗ್ಬೋದು? ಸಬ್ಜೆಕ್ಟ್ ಆಗ್ಬೋದು, ರಾಮ್ ಇದ್ದಿದ್ದು ಆಬ್ಜೆಕ್ಟ್ ಆಗ್ಬೋದು. ಸೀತಾ ಕಾಲ್ಸ್ ರಾಮ್. ಹೂ ಕಾಲ್ಸ್ ರಾಮ್ ಯಾರ್? ಸೀತಾ ಕಾಲ್ಸ್. ತಿಳಿಯಾಗ್ತದೆ ನನ್ನ ಮಾತು. ನಾನು ಏನು ಹೇಳಕತ್ತೀನಿ ಅಂದ್ರೆ ಯಾವಾಗಲೂ ಕ್ರಿಯೆಯನ್ನು ಮಾಡುವಂಥ ಒಂದು ನಾಮಪದ ಏನಾಗ್ತದೆ? ಅದು ಸಬ್ಜೆಕ್ಟ್ ಅಥವಾ ಕರ್ತೃ ಆಗ್ತದೆ. ಇನ್ನೊಂದೇನು? ಯಾವುದು ಕ್ರಿಯೆಯನ್ನು ರಿಸೀವ್ ಮಾಡ್ತದೆ ಅಥವಾ ತೆಗೆದುಕೊಳ್ತದೆ ಅದು ಏನಾಗ್ತದೆ ಅಂದ್ರೆ ಆಬ್ಜೆಕ್ಟ್ ಆಗ್ತದೆ ರೀ. ಇದು ನಿಮಗೆ ತಿಳಿದಿದೆ ಅಂತ ತಿಳ್ಕೊಂಡು ನಾನು ಏನು ಮಾಡ್ತಾ ಇದ್ದೇನೆ? ನೆಕ್ಸ್ಟ್ ಇನ್ನೊಂದು ಅದೇ ನೋಡಿರಿ.